ಹಾಯ್, ವೆಲ್ಕಮ್ ಟು ಸೌಮ್ಯ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಗ್ಗೆ ನಿಮ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಏನು ಅಂತ ಅಂದರೆ, ಹೇಳೋಕ್ಕೂ ಮುಂಚೆ ನೀವು ಈಗಾಗಲೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಒಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಅಂತಂದರೆ, ನೀವು ವಿಡಿಯೋನ ಪೂರ್ತಿ ನೋಡಿ ಅಂತ ನಾನು ಕೇಳ್ಕೊತೀನಿ. ಫುಲ್ಲು ಕೂಡ ಸ್ಕಿಪ್ ಮಾಡಿದಿರಾ ನನ್ನ ವಿಡಿಯೋನ ಫುಲ್ ನೋಡಿ. ಈಗಾಗಲೇ ನಿಮಗೆ ತಮ್ನೇಲ್ ನೋಡುವಾಗಲೇ ಗೊತ್ತಾಗಿರುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಹೌದು, ಈಗಾಗಲೇ ನಾನು ಮಾಡ್ತಾ ಇರೋದು ಒತ್ತು ಶಾವಿಗೆ. ತುಂಬ ಚೆನ್ನಾಗಿರುತ್ತೆ. ಹಳೆ ಕಾಲದಲ್ಲೆಲ್ಲ ಒತ್ತು ಶಾವಿಗೆ ಮನೇಲೇ ಮಾಡಿ ತಿಂತಾಯಿದ್ರು. ಇವಾಗಂತೂ ಮಿಷಿನ್ಗಳು ಬಂದುಬಿಟ್ಟಿದೆ, ಹಾಗಾಗಿ ಮಿಷಿನಲ್ಲಿ ಮಾಡಿ ಕೊಡೋದು ಆ ಥರ ಎಲ್ಲ ಸಿಗ್ತಾ ಇರುತ್ತೆ. ನಾವೇ ಈ ರೀತಿ ಮನೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಮನೆಯಲ್ಲೇ ಮಾಡೋವಂಥ ಒತ್ತು ಶಾವಿಗೆ ಮಿಷಿನು. ಅಂದರೆ ಇದು ಕೈಯಲ್ಲೇ ಮಾಡೋದು. ಇದರಲ್ಲಿ ಈಗ ಉಂಡೆ ಎಲ್ಲ ಬೇಯಿಸಿ ರೆಡಿಯಾಗಿದೆ. ನೋಡಿ, ಬಿಸಿ ಬಿಸಿ ಉಂಡೆ ರೆಡಿಯಾಗಿದೆ. ಈ ಒತ್ತು ಶಾವಿಗೆ ಮಾಡುವಾಗ ನಾವು ಅದು ಬಿಸಿ ಬಿಸಿಯಾಗೇ ಇರಬೇಕು ಉಂಡೆ. ನಾವು ಬಿಸಿ ಬಿಸಿ ಇರುವಾಗಲೇ ಅದನ್ನು ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ಇವಾಗ ನಾನು ಈ ಉಂಡೆನ ಒಂದೊಂದೇ ತೊಗೊಂಡು ಒತ್ತು ಶಾವಿಗೆ ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಫುಲ್ಲು ಸಖತ್ತಾಗಿರುತ್ತೆ. ಹಾಗೆಯೇ ಇವಾಗೆಲ್ಲ ಕರೆಂಟಿನ ಮಿಷಿನು ಅಥವಾ ಇದು ಬಂದಿದೆ ಎಲ್ಲ ಬ್ಯಾಟ್ರಿಗಳದೆಲ್ಲ, ಅದರಲ್ಲಿ ಮಾಡೋದಿದೆಯಲ್ಲ ಅದರಲ್ಲಿ ಬೇರೆ ರೀತಿಯೇ ಬರುತ್ತೆ. ಇದೇ ನಾವು ಫ್ರೆಶ್ಶಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂದರೆ ನೋಡಿ ಇದೇ ರೀತಿ ಇರುತ್ತೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಇದು. ಈಗಾಗಲೇ ನಾನು ನಿಮಗೆ ಉಂಡೆ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಸೇಮ್ ಅದೇ ಥರನೇ ನೀವು ರೆಡಿ ಮಾಡ್ಕೋಬೇಕು. ಆದರೆ ನಾನು ಉಂಡೆ ಮಾಡುವಾಗ ಅದನ್ನು ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೆ. ಇದಕ್ಕೆ ಮಾತ್ರ ಫುಲ್ಲು ನೈಸಾಗಿ, ಅಂದರೆ ತುಂಬ ನೈಸಾಗಿರಬೇಕು. ಆ ರೀತಿ ರುಬ್ಕೊಂಡು ಕಾಯಿಸ್ಕೋಬೇಕು. ನಾವು ಯಾವಾಗ ಒತ್ತು ಶಾವಿಗೆ ಮಾಡ್ತೀವೋ ಆವಾಗಲೇ ಈ ಉಂಡೆನ ರೆಡಿ ಮಾಡಿಕೊಂಡು ಆವಾಗಲೇ ಬಿಸಿ ಬಿಸಿ ಇರುವಾಗಲೇ ಈ ರೀತಿ ಹೊತ್ಕೋಬೇಕು. ಈಗ ಒತ್ತೋ ಮಿಷಿನು ಕೂಡ ಸಿಕ್ಕುತ್ತೆ. ನೀವು ಅಂಗಡಿನಲ್ಲಿ ಕರೆಂಟ್ ಇಲ್ಲದೆ ಇರೋವಂಥ ಈ ಮಿಷಿನ್ನ ಮಾಮೂಲಿಯಾಗಿ ಕೈಯಲ್ಲಿ ಒತ್ತೋ ಅಂಥದ್ದೇ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೇಗ ಬೇಗ ಕೆಲಸ ಸುಲಭ ಆಗುತ್ತೆ ಅಂತ ಕೆಲವರು ಕರೆಂಟಿಂದು ತೊಗೊಳ್ತಾರೆ, ಅದು ಬೇಗ ಆಗುತ್ತೆ ಅಂತ. ಈ ರೀತಿ ಒತ್ತು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ ಇನ್ನೂ ಚೆನ್ನಾಗಿರುತ್ತೆ. ಇದೇ ರೀತಿ ಫುಲ್ಲು ಎಲ್ಲನೂ ನಾನು ಹೊತ್ಕೊಳ್ತಾ ಇದ್ದೀನಿ. ಮಕ್ಕಳು ಅಂತೂ ತುಂಬಾ ಇದು ಮಾಡ್ತಾಯಿದ್ರು ಒತ್ತು ಶಾವಿಗೆ ತಿನ್ನಬೇಕು ಅಂತ. ಹಾಗಾಗಿ ಇದನ್ನು ನಾವು ಸಂಡೇ ಟೈಮಲ್ಲಿ ಇಟ್ಕೊಂಡು ಇದನ್ನು ಮಾಡಿದ್ದು. ಈ ರೀತಿ ನೋಡಿ ಫುಲ್ಲು ಒತ್ತಿ ಎಲ್ಲ ರೆಡಿಯಾಗಿದೆ. ನೋಡಿ ಈ ರೀತಿ ಇರುತ್ತೆ. ನಮಗೆ ಇದಕ್ಕೆ ಕಾಯಿ ಹಾಲು ಮಾಡ್ಕೋಬೇಕು. ನಾನು ಕಾಯಿ ಹಾಲಿಗೆ ಏನೇನು ಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾನು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಫುಲ್ಲು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಎಲ್ಲ ಗುದ್ದಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೆಲ್ಲ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಕೆಲವರು ಜೋನಿ ಬೆಲ್ಲ ಅಂತೆಲ್ಲ ಯೂಸ್ ಮಾಡ್ತಾರೆ, ಅದು ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಇದಕ್ಕೆ ಕಾಯಿ ಹಾಲು ತೊಗೊಂಡಿರೋದು. ಕಾಯಿ ಹಾಲನ್ನ ಚೆನ್ನಾಗಿ ರುಬ್ಬಿಟ್ಟು ಅದರಿಂದ ಹಿಂಡಿ ಹಾಲು ತಗೊಳ್ಬೇಕು. ಆ ಹಾಲಿನ ನಾನೀಗ ಈ ಬೆಲ್ಲ ಇದೆಯಲ್ಲ, ಈ ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಕರಗಿಸ್ಬೇಕು. ಬೆಲ್ಲ ಫುಲ್ಲು ಕರಗಬೇಕು. ಇದು ಕರಗಿದ ಮೇಲೆ ನಾವು ಬಾಳೆಹಣ್ಣಿದ್ರೆ ಇದಕ್ಕೆ ಬಾಳೆಹಣ್ಣು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಮಾವಿನ ಹಣ್ಣು ಸಿಕ್ಕುವಾಗ, ಮಾವಿನ ಹಣ್ಣಿನ ಸೀಸನಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಮಾವಿನ ಹಣ್ಣು ಕೂಡ ಸೇರಿಸ್ಕೋಬೋದು. ನಾನೊಂದು 2 ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಒಂದು ಟೇಸ್ಟ್ ಬೇರೆ ರೀತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಕಾಯಿ ಹಾಲು. ನಾನಿವಾಗ ಬಾಳೆಹಣ್ಣು ಇಲ್ಲ, ಮಾವಿನ ಹಣ್ಣು ಇಲ್ಲ, ಹಾಗಾಗಿ ಬರೀ ಕಾಯಿ ಹಾಲು ಮಾಡಿದ್ದೀನಿ. ಮತ್ತು ಇದಕ್ಕೆ ನಾವು ಸ್ವಲ್ಪ ಇದು ಕಪ್ಪೆಳ್ಳು ಬರುತ್ತಲ್ಲ, ಆ ಕಪ್ಪೆಳ್ಳಿನ ಚೆನ್ನಾಗಿ ಹುರಿದ್ಬಿಟ್ಟು ಅದು ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಈ ರೀತಿ ಎಲ್ಲ ರೆಡಿ ಆದಮೇಲೆ ನಾವು ನೋಡಿ ಈಗ ಶಾವಿಗೆ ಇದೆಯಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕಾಯಿ ಹಾಲನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಹಾಗೆಯೇ ಈ ವಿಡಿಯೋ ನಾನು ಆಗಲೇ ಸ್ವಲ್ಪ ಮಾಡಿರೋದ್ರಿಂದ ಸರಿಯಾಗಿ ಬಂದಿರಲ್ಲ ಅಂತ ಅಂದ್ಕೊತೀನಿ. ಆದರೂ ನಿಮಗೋಸ್ಕರ ನಾನು ನೆಕ್ಸ್ಟ್ ಟೈಮು ಕರೆಕ್ಟಾಗಿ ಯಾವ್ಯಾವ ರೀತಿ ಮಾಡಬೇಕು ಅಂತ ಫುಲ್ ವಿಡಿಯೋ ನೆಕ್ಸ್ಟ್ ಇನ್ನೊಂದು ಸಲ ತೋರಿಸ್ತೀನಿ. ಇದನ್ನು ಈಗ ನಾನು ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ. ಅರ್ಜೆಂಟಾಗೆ ಮಾಡಿದರೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಅರ್ಜೆಂಟಾಗಿ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನ್ನ ಚಾನಲ್ನ ನೋಡ್ತಾ ಇರಿ. ವಿಡಿಯೋನ ಯಾವಾಗಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಇದೇ ಥರ ನಾನು ವಿಡಿಯೋನ ನೋಡ್ತಾ ಇರಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.